ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಅವರ ಊರೇ ಅವರಿಗೆ ಬೇರು. ಅದೇ ರೀತಿ ನನ್ನ ಊರು ಕೂಡ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೃಷ್ಣಾ ನದಿಯ ದಡದ ಮೇಲೆ ಇರ್ತಕ್ಕಂಥ ಕವಟಗಿ ಹಳ್ಳಿ ನನ್ನ ಊರು, ನನ್ನ ಬೇರು ಮತ್ತು ನನ್ನ ಉಸಿರು ಕೂಡ. ಈ ನನ್ನ ಹೆಮ್ಮೆಯ ಊರಲ್ಲಿ ಪ್ರತಿ ವರ್ಷ ಮಕರ ಸಂಕ್ರಮಣದ ಮತ್ತು ಪರಮಾನಂದ ದೇವರ ಜಾತ್ರೆ ನಡೆಯುತ್ತೆ. ಜನವರಿ 12ರಿಂದ 15ರವರೆಗೆ ಹಲವಾರು ಕಾರ್ಯಕ್ರಮಗಳನ್ನ ಇಟ್ಕೊಂಡಿರ್ತೀವಿ. ಈ ವರ್ಷ ಜನವರಿ 12ರಿಂದ 15ನೇ ತಾರೀಕುವರೆಗೂ ಹಲವಾರು ಕಾರ್ಯಕ್ರಮಗಳಿರ್ತವೆ. ಅದರಲ್ಲಿ ಮೊದಲನೇದಾಗಿ ಹೊನಲು ಬೆಳಕಿನ ಅಂತಾರಾಜ್ಯ ಮಟ್ಟದ ಮಹಿಳಾ ಮತ್ತು ಪುರುಷರ ಕಬಡ್ಡಿ ಪಂದ್ಯಾವಳಿಗಳು 12ನೇ ತಾರೀಕು ಶುರುವಾಗುತ್ತೆ. ಅದರ ಜೊತೆ ಅವತ್ತೇ ಒಂದು ಹಾಸ್ಯ ರಸಮಂಜರಿ ಕಾರ್ಯಕ್ರಮ ಕೂಡ ಇದೆ. 13ನೇ ತಾರೀಕು ಕಬಡ್ಡಿ ಕಂಟಿನ್ಯೂ ಆಗಿ ಅವತ್ತು ಸಂಜೆ ಹಂಗ್ಯಾಕ ನೋಡ್ತಿ ಚಿನ್ನ ನನಗೆ ಕೊಡ್ತಾರೆ ನಿನ್ನ ಅನ್ನುವಂಥ ಅಂಜನಿ ಪುತ್ರ ಕಲಾ ಬಳಗದಿಂದ ಒಂದು ಹಾಸ್ಯ ನಾಟಕ ಇದೆ. 14ನೇ ತಾರೀಕು ಕಬಡ್ಡಿ ಕಂಟಿನ್ಯೂ ಆಗಿ ಸಂಜೆ 7 ಗಂಟೆಗೆ ಮಹಿಳಾ ಮತ್ತು ಪುರುಷರ ಕಬಡ್ಡಿ ಫೈನಲ್ ಮುಗಿಯುತ್ತೆ. ಆ ನಂತರ ಮಹಾರಾಷ್ಟ್ರದಿಂದ ತರಿಸಿರ್ತಕ್ಕಂಥ ವಿಶೇಷವಾದ ರಂಗು ರಂಗಿನ ಮದ್ದು ಸುಡುವ ಕಾರ್ಯಕ್ರಮ ಕೂಡ ಇರುತ್ತೆ. ನಂತರ ಪರಮಾನಂದ ದೇವರ ಪಲ್ಲಕ್ಕಿ ಉತ್ಸವ ಇರುತ್ತೆ, ಕುದುರೆ ಕುಣಿತ ಮತ್ತು ಆನೆ ಮೆರವಣಿಗೆ ಜೊತೆ. ನಂತರ ನಮ್ಮೂರಿನ ಯುವಕರಿಂದ ಬಡವ ಸಾಕಿದ ಬಹದ್ದೂರ್ ಹುಲಿ ಅನ್ನುವಂಥ ಒಂದು ನಾಟಕ ಕೂಡ ಇದೆ. ಆನಂತರ 15ನೇ ತಾರೀಕು ಸಂಗ್ರಾಮ ಕಲ್ಲು ಮತ್ತು ಚೀಲ ಎತ್ತುವ ಸ್ಪರ್ಧೆ ಇರುತ್ತೆ. ಮತ್ತು ವಿಶೇಷವಾಗಿ ಹೆಣ್ಮಕ್ಕಳಿಗಾಗಿ ರಂಗೋಲಿ ಸ್ಪರ್ಧೆ ಮತ್ತು ಮ್ಯೂಸಿಕಲ್ ಚೇರ್ ಇರುತ್ತೆ. ಸಂಜೆ ಕಲಾ ಮಹಾಸಂಗಮ ಇದೆ. ಅದರಲ್ಲಿ ಸಿಂಗರ್ ಕಾಸಿಂ ಮತ್ತು ಮಹಾಣ್ಯ ಪಾಟೀಲ್ ಕೂಡ ಬರ್ತಿದ್ದಾರೆ. ಕಾಮಿಡಿಯನ್ಸ್ ಸುಷ್ಮಿತಾ ಮತ್ತು ಜಗಪ್ಪ ಕೂಡ ಬರ್ತಿದ್ದಾರೆ. ಅವರ ಜೊತೆ ನಟ ಮತ್ತು ನಿರ್ದೇಶಕ ಜಾದೂಗಾರ MD ಕೌಶಿಕ್ ಕೂಡ ಬರ್ತಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಜನವರಿ 12ರಿಂದ 15ರವರೆಗೆ ಜರುಗ್ತಾ ಇದ್ದಾವೆ. ಆದ್ದರಿಂದ ಸ್ನೇಹಿತರೆ, ಈ ಒಂದು ಜಾತ್ರೆಗೆ ತಾವೆಲ್ಲ ಬರಬೇಕು ಅನ್ನೋದು ನನ್ನ ಕೋರಿಕೆ, ನಮ್ಮೂರ ಜನರ ಕೋರಿಕೆ ಕೂಡ. ಅನಿವಾರ್ಯವಾಗಿ ಬರೋಕ್ಕಾಗದೇ ಇದ್ದರೆ ಈಗ ಡಿಜಿಟಲ್ ರೂಪದಲ್ಲಿ ಏನೆಲ್ಲ ಸಿಗುತ್ತೆ, ಅದೇ ರೀತಿಯಾಗಿ ಈ ನಮ್ಮೂರ ಜಾತ್ರೆ ಎಲ್ಲ ಕಾರ್ಯಕ್ರಮಗಳನ್ನ ಈ ನನ್ನ ಮಾಹಿತಿ ಭಂಡಾರ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಪಡಿಸ್ತಾ ಇದ್ದೀನಿ. ಅಂದರೆ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದೀನಿ. ತಾವೆಲ್ಲ ಕೂಡ ಈ ಜಾತ್ರೆ ಎಲ್ಲ ಕಾರ್ಯಕ್ರಮಗಳನ್ನ ಈ ನನ್ನ ಮಾಹಿತಿ ಭಂಡಾರ ಯೂಟ್ಯೂಬ್ ಚಾನಲಲ್ಲಿ ವೀಕ್ಷಿಸಿ ಅಂತ ತಮ್ಮಲ್ಲಿ ವಿನಂತಿಸ್ತೀನಿ. ಜೊತೆಗೆ ನಮ್ಮೂರಿನ ಪರಮಾನಂದ ದೇವರ ಆಶೀರ್ವಾದ ಕೂಡ ಪಡೆಯಿರಿ ಅಂತ ತಮ್ಮಲ್ಲಿ ವಿನಂತಿಸ್ತೀನಿ. ಈ ನನ್ನ ಮಾಹಿತಿ ಭಂಡಾರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ತಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಲೈಕ್ಸ್ ಕಮೆಂಟ್ಸ್ಗಳನ್ನ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.